ನನ್ನ ಗೆಳೆಯ ಒಬ್ಬ ಇದ್ದಾನೆ ಶಿಕಾಗೋದಲ್ಲಿ, ಅವನ ಹೆಸರು ಹೇಳ್ತೀನಿ, ಬೇಕಾದ್ರೆ ಗೂಗಲ್ಗೆ ಹೋಗಿ ಚೆಕ್ ಮಾಡಿ ನೀವು. ಲೇಸಿ ಹಾಲ್ ಅಂತ, LACEYHALL, LACEYHALL, ಲೇಸಿ ಹಾಲ್ ಅಂತ ಅವನ ಹೆಸರು. ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡ್ಲೆಲ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ಆತ ಮನಃಶಾಸ್ತ್ರಜ್ಞ. ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂತು ಅವನ ಸಂಶೋಧನೆಗೆ. ದೊಡ್ಡ ಮನುಷ್ಯ. ಅವನ ಸಂಶೋಧನೆ ಏನ್ ಗೊತ್ತಾ, ದಯವಿಟ್ಟು ನಿಮ್ ಕಣ್ಣಲ್ಲಿ ಇರ್ಬೇಕಿತ್ತು. ಅವನೇನ್ ಮಾಡ್ದ, ಎಲ್ಲಾರ್ಗು ಒಂದು ಡೈರಿ ಕೊಟ್ಟ. ನನ್ನ ಸ್ನೇಹಿತರನ್ನೆಲ್ಲ ಕರೆದು ಎಲ್ಲಾರ್ಗು ಒಂದು ಇಂಥ ಡೈರಿ ಕೊಟ್ಟು, ಆ ಡೈರಿಯಲ್ಲಿ ಎಲ್ಲ ಪುಟದಲ್ಲೂ ಒಂದು ಮಧ್ಯದಲ್ಲೂ ಒಂದು ಗೆರೆ, ಈಗ ಒಂದು ಮಧ್ಯ ಗೆರೆ ಇರಬೇಕು ಎಲ್ಲ ಪುಟದಲ್ಲಿ ಮಾಡಿ ಎಲ್ಲಾರ್ಗು ಒಂದೊಂದು ಡೈರಿ ಕೊಟ್ಟ. ಮುಗಿದ ತಕ್ಷಣ ಮತ್ತೊಂದು ಹೇಳಿ ಮತ್ತೊಂದು ಕೊಡ್ತೀನಿ ಅಂದ. ಸುಮಾರು 12,000 ಜನ ಆರಿಸಿದ ಅವನು, ಅಮೆರಿಕ ಮತ್ತು ಕೆನಡಾ ಎರಡು ಕಡೆನು. ಅವ್ರಿಗೇನ್ ಕೆಲಸ, ಈ ಡೈರಿ ಇಟ್ಕೊಳ್ಳಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಮಲ್ಕೊಳ್ಳೋವರೆಗೂ ಏನೇನು ಘಟನೆ ಆಗ್ತವೆ ಜೀವನದಲ್ಲಿ, ಅದರೊಳಗೆ ಪಾಸಿಟಿವ್ ಆಗಿದ್ದನ್ನ ಎಡಗಡೆ ಬರೀರಿ, ನೆಗೆಟಿವ್ ಆಗಿದ್ದನ್ನ ಬಲಗಡೆ ಬರೀರಿ. ಎಲ್ಲರಿಗೂ ಅನುಭವ ಆಗಿರುತ್ತೆ ಅದು. ಮನೆ ಬಂದು ಬೆಳಗ್ಗೆದ್ದು ನ್ಯೂಸ್ ಪೇಪರ್ ತಗೊಳಕ್ ಹೋಗ್ತೀರಿ, ಹಿಂದಿನ ದಿವಸ ಮಳೆ ಆಗಿದೆ, ಆ ಹುಡುಗ ಡಬ್ಬದಲ್ಲಿ ಹಾಕೋಬಹುದು ಬಿಸಾಕ್ ಹೋಗಿದ್ದಾನೆ ಕಾಂಪೌಂಡ್ ಒಳಗಡೆ, ಆ ಪೇಪರ್ ಪೂರ್ತಿ ನೀರಲ್ಲಿ ನೆಂದು ಹೋಗಿದೆ. ಎತ್ತಿದ್ರೆ ನಿಮಗೆ ಪೇಪರ್ ಸಿಗಲ್ಲ, ಪೇಪರ್ ಜ್ಯೂಸ್ ಸಿಗುತ್ತೆ, ಸಿಟ್ಟು ಬರಲ್ವಾ? ಬುದ್ಧಿ ಇಲ್ಲ ಅಲ್ರಿ ಅವನಿಗೆ, ಬಾಕ್ಸಲ್ಲಿ ಹಾಕಂಗಿಲ್ಲ ಅಂತ ಕೂಗಾಡ್ಕೊಂಡ್ ಬರ್ತೀರಿ. ಅಲ್ಲಿಂದ ಶುರು. ರಾತ್ರಿ ಮಲ್ಕೊಳ್ಳೋ ತನಕ ಏನೇನು ನೆಗೆಟಿವ್ ಆಗ್ತದೋ ಬಲಗಡೆ ಬರೀರಿ, ಪಾಸಿಟಿವ್ ಆಗೋದು ಎಡಗಡೆ ಬರೀರಿ ಅಂತ ಕೊಟ್ಟ. ಅದೆಲ್ಲ ತಂದು ಕಂಪ್ಯೂಟರೈಸ್ ಮಾಡಿ ಆತ ಒಂದು ರಿಪೋರ್ಟ್ ಬರೆದ. ನಿಮ್ಗೆ ಆಶ್ಚರ್ಯ ಆಗತ್ತೆ ಮಕ್ಕಳು ಹೇಳಿದ್ರೆ. ರಿಪೋರ್ಟ್ ಏನ್ ಹೇಳುತ್ತೆ ಗೊತ್ತಾ, 92% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಮಾರ್ಕ್ ಮಾಡಿ ಇದನ್ನ. 92% ಸುದ್ದಿಗಳ ಮೇಲೆ ಬರೋದು ಎಲ್ಲ ಋಣಾತ್ಮಕವಾಗಿ ನೆಗೆಟಿವ್ ಆಗಿದ್ದಾವೆ. ಇದೇನು ದೊಡ್ಡ ಸಂಶೋಧನೆ ಅಂತಲ್ಲ, ಮುಂದೆ ಅದ ಮೇಲೆ ತೀರ್ಮಾನ ತಗೊಳ್ಳೋದು ಬಹಳ ಮುಖ್ಯ. ಅವನೊಂದು ಪ್ರಶ್ನೆ ಕೇಳ್ಕೊಂಡ, 92% ಕೆಟ್ಟದಾಗಿದ್ರೆ ಇನ್ನು ಕೆಲವು ಸಾಧಕರು ಇದ್ದಾರಲ್ಲ ಜಗತ್ತಲ್ಲಿ, ದೊಡ್ಡ ದೊಡ್ಡ ಸಾಧನೆ ಮಾಡ್ತಾನೆ ಇದ್ದಾರೆ. ಕೃಷಿಯಲ್ಲಿ ಮಾಡ್ತಾರೆ, ಆಟದಲ್ಲಿ ಮಾಡ್ತಾರೆ, ವಿಜ್ಞಾನದಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರು ಹೆಂಗ್ ಮಾಡಿದ್ರು? ಅವನ ಸಂಶೋಧನೆ ನಿಮ್ಗೆಲ್ಲ ಬಹಳ ಮುಖ್ಯ ಸ್ನೇಹಿತರೆ. ಅವ್ನು ಹೇಳ್ತಾನೆ, ಯಾರು ಈ ಬರೀ 92% ನೋಡ್ಕೊಂಡು ಅದನ್ನೇ ಚಿಂತೆ ಮಾಡ್ತಾ ಹೋದ್ರು ಅವರೆಲ್ಲ ತಮ್ಮ ಜೀವನ ಹಾಳು ಮಾಡ್ಕೊಂಡ್ರು. ಆದ್ರೆ ಯಾರು ಈ 92 ಇದೆ, ನೆಗೆಟಿವ್ ಇದೆ, ಬಿಟ್ಬಿಡಿ ಅದನ್ನ, ನಾನ್ ನೋಡಿದ್ರೆ ರಿಮೈನಿಂಗ್ 8% ನೋಡ್ತೀನಿ, ಏನೇನ್ ಪಾಸಿಟಿವ್ ಇದೆ ಅದು ನೋಡ್ಕೊಂಡು ಹೋದ್ರು. ಯಾರು ಪಾಸಿಟಿವ್ ನೋಡ್ಕೊಂಡು ಹೋದ್ರು ಅವರೆಲ್ಲರೂ ದೊಡ್ಡವರಾದ್ರು. ಯಾರು 92% ನೋಡ್ಕೊಂಡು ಅಯ್ಯೋ ನೆಗೆಟಿವ್ ಅನ್ಕೊಂಡು ಹೋದ್ರು ಅದ್ರಲ್ಲಿ ಕೊಚ್ಕೊಂಡು ಅವ್ರು ಹೋಗ್ಬಿಟ್ರು. ಆಯ್ಕೆ ನಿಮ್ದು. ನೀವು ದೊಡ್ಡವರಾಗಬೇಕಾ, ಸಾಧನೆ ಮಾಡ್ಬೇಕಾ, ದೊಡ್ಡ ಹೆಸರು ಮಾಡ್ಬೇಕಾ, 92% ನೋಡ್ಬೇಡಿ. ಇಲ್ಲ ಅನ್ಬೇಡಿ, ಇದೆ ಅದು ಗೊತ್ತಿದೆ ನನಗಿದೆ ಅಂತ, ಬಟ್ ನನ್ನ ಸಂಬಂಧ ನಾಟ್ ಮೈ ಡಿಪಾರ್ಟ್ಮೆಂಟ್. ಆ ರಿಮೈನಿಂಗ್ 8% ನೋಡ್ಕೊಳ್ಳಿ. ಎಷ್ಟು ಸಾಧಕರಿದ್ದಾರಲ್ರಿ ಜಗತ್ತಲ್ಲಿ, ಅವ್ರು ನೆನಪಾಗಲ್ಲ ನಿಮಗೆ? ಅವ್ರು ದಯವಿಟ್ಟು ಗಮನ ಇಡಿ. ಗಮನ ಇಟ್ಟಾಗ ನನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು.